ಒಂದು ಹಳೆ ಬಾಟಲ್ ಇದ್ದರೆ ಸಾಕು, ನಿಮ್ಮ ಮನೆಯ ಪಾತ್ರೆ ತೊಳೆಯುವ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಬುದ್ಧಿವಂತ ಮಹಿಳೆಯರಿಗೆ ಮಾತ್ರ. ಪಾತ್ರೆ ತೊಳೆಯುವ ಕೆಲಸ ಮಹಿಳೆಯರಿಗೆ ತುಂಬ ದೊಡ್ಡ ಕೆಲಸವೇ ಎಂದು ಹೇಳಬಹುದು. ಪಾತ್ರೆ ತೊಳೆಯಲು ಲಿಕ್ವಿಡ್ ಸೋಪು ಎಷ್ಟು ಮುಖ್ಯವೋ ಅದೇ ತರಹ ಸ್ಕ್ರಬ್ಬರ್ ಕೂಡ ಮುಖ್ಯ. ಅಂದರೆ ಪಾತ್ರೆ ತೊಳೆಯುವ ಜುಂಗು. ಪಾತ್ರೆ ತೊಳೆಯುವಾಗ ನಾವು ನಾನಾ ರೀತಿ ತೊಂದರೆಗಳನ್ನು ಅನುಭವಿಸುತ್ತೇವೆ. ಕೆಲವರಿಗೆ ಈ ಜುಂಗು ತರಚಿ ಗಾಯವಾಗುತ್ತದೆ. ಅದೇ ರೀತಿ ಈ ಸ್ಕ್ರಬ್ಬರ್ಗಳನ್ನು ತಂದ ಸ್ವಲ್ಪ ದಿನಕ್ಕೆ ಇವು ಹಾಳಾಗುತ್ತದೆ. ಇಂತಹ ಎಲ್ಲ ತೊಂದರೆಗಳಿಗೆ ಕೆಲವೊಂದು ಟಿಪ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಎಲ್ಲ ಟಿಪ್ಸ್ಗಳನ್ನು ಉಪಯೋಗಿಸಿ ನೋಡಿ, ನಿಮ್ಮ ಎಲ್ಲ ಪಾತ್ರೆ ತೊಳೆಯುವ ಸಮಸ್ಯೆಗಳು ಬಗೆಹರಿಯುತ್ತದೆ. ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ನಾವು ಈ ಟಿಪ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವೆಲ್ಲ ಸಾಮಾನ್ಯವಾಗಿ ಈ ಜುಂಗು ಅಥವಾ ಸ್ಕ್ರಬ್ಬರನ್ನು ಸೋಪಿನ ಮೇಲೆಯೇ ಇಟ್ಟಿರುತ್ತೇವೆ. ಇದರಿಂದ ಸೋಪು ಬೇಗ ಕರಗುತ್ತದೆ ಮತ್ತು ಅದರಲ್ಲಿ ಕೆಟ್ಟ ವಾಸನೆ ಬರುತ್ತದೆ. ಇದರಿಂದ ಪಾತ್ರೆ ತೊಳೆದರೂ ಸಹ ಪಾತ್ರೆಗಳು ಅಷ್ಟು ಕ್ಲೀನ್ ಆಗಿರುವುದಿಲ್ಲ. ಇದಕ್ಕೆ ಒಂದು ದೊಡ್ಡ ವಾಟರ್ ಬಾಟಲನ್ನು ತೆಗೆದುಕೊಳ್ಳಬೇಕು. ಅದನ್ನು ಮೇಲ್ಭಾಗದಿಂದ ಸ್ವಲ್ಪ ಕೆಳಗೆ ಕಾಲು ಭಾಗವನ್ನು ಕಟ್ ಮಾಡಿಕೊಳ್ಳಬೇಕು. ಒಳ್ಳೆ ಶೇಪ್ ಇರುವಾಗಲೇ ಅದನ್ನು ಕಟ್ ಮಾಡಿಕೊಳ್ಳಿ. ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಳ್ಳಿ. ಏಕೆಂದರೆ ಇದರ ಒಳಗೆ ಜುಂಗು ಅಥವಾ ಸ್ಕ್ರಬ್ಬರನ್ನು ಹಾಕಬೇಕು. ನಿಮಗೆ ಯಾವ ಆಕಾರದಲ್ಲಿ ಎಷ್ಟು ಅಗಲ ಬೇಕೋ ಅಷ್ಟು ಅಗಲವಾಗಿ ಒಳ್ಳೆ ಶೇಪ್ ಬರುವ ಹಾಗೆ ಕಟ್ ಮಾಡಿಕೊಳ್ಳಿ. ಈಗ ಮೇಲ್ಭಾಗ ರೆಡಿಯಾಗಿರುತ್ತದೆ. ಕೆಳಭಾಗಕ್ಕೆ ಏನು ಮಾಡಬೇಕು ಎಂದರೆ ಅರ್ಧ ಭಾಗಕ್ಕೆ ಬಾಟಲನ್ನು ಕಟ್ ಮಾಡಿಕೊಳ್ಳಬೇಕು. ಮೇಲ್ಭಾಗದ ಬಾಟಲನ್ನು ಕೆಳಭಾಗದ ಬಾಟಲ್ ಒಳಗಡೆ ಹಾಕಿದಾಗ ಅದಕ್ಕೆ ಜುಂಗು ಅಥವಾ ಸ್ಕ್ರಬ್ಬರನ್ನು ಇಟ್ಟಾಗ ಅದರಲ್ಲಿ ನೀರು ಸೋರುತ್ತದೆ. ಈ ರೀತಿ ಮಾಡುವುದರಿಂದ ಜುಂಗು ಬಹಳ ದಿನದವರೆಗೆ ಬಾಳಿಕೆ ಬರುತ್ತದೆ. ನಾವೆಲ್ಲರೂ ಸ್ಟೀಲ್ ಸ್ಕ್ರಬ್ಬರನ್ನು ಹೆಚ್ಚಾಗಿ ಬಳಸುತ್ತೇವೆ. ಅದು ಬಳಸುತ್ತಾ ಜುಂಗು ಜುಂಗಾಗಿ ಬಿಟ್ಟುಕೊಳ್ಳುತ್ತದೆ. ಇದರಿಂದ ನಂತರ ಬಳಸಲು ಕಷ್ಟವಾಗುತ್ತದೆ. ಸ್ಟೀಲ್ ಸ್ಕ್ರಬ್ಬರ್ಗಳು ಕೈಗೆ ತಾಗಿ ಗಾಯವಾಗುವಂತಹ ಸಂದರ್ಭ ಬರುತ್ತದೆ. ಪದೇ ಇದರಿಂದ ತರಚಿದ ಗಾಯ ಆಗುತ್ತದೆ. ಕೆಲವರಿಗಂತೂ ಇದು ಸಾಮಾನ್ಯವಾಗಿರುತ್ತದೆ. ಇದಕ್ಕೆ ಒಂದು ಹಳೆಯ ಬಾಟಲನ್ನು ತೆಗೆದುಕೊಂಡು ಕಾಲ್ಭಾಗಕ್ಕೆ ಕಟ್ ಮಾಡಿಕೊಳ್ಳಿ. ಮುಚ್ಚಳ ಇರುವ ಭಾಗವನ್ನು ಮಧ್ಯದಲ್ಲಿ ತೂತು ಮಾಡಬೇಕು. ಸ್ಕ್ರಬ್ಬರ್ ಮಧ್ಯ ಭಾಗಕ್ಕೆ ಒಂದು ದಾರವನ್ನು ಹಾಕಿ ಬಾಟಲ್ ಮುಚ್ಚಳವನ್ನು ತೂತು ಮಾಡಿ ಆ ಜಾಗಕ್ಕೆ ಆ ಎರಡು ದಾರವನ್ನು ಹಾಕಬೇಕು. ನಂತರ ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಣೆ ಮಾಡಿಕೊಳ್ಳಿ. ಇಂತಹ ಸ್ಕ್ರಬ್ಬರ್ಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತವೆ. ಆದರೆ ನಾವೇ ಮನೆಯಲ್ಲಿ ಕಸಕ್ಕೆ ಎಸೆಯುವ ಬದಲು ತಯಾರಿ ಮಾಡಿಕೊಳ್ಳಬಹುದು. ಕೆಲವರಿಗೆ ಸೋಪಿನಿಂದ ಕೈ ಅಲರ್ಜಿ ಆಗುತ್ತದೆ. ಅಂತಹವರು ಈ ರೀತಿ ಬಳಸಿದರೆ ಉತ್ತಮ. ಇದರಿಂದ ಜುಂಗು ಅಥವಾ ಸ್ಕ್ರಬ್ಬರ್ ತುಂಬ ದಿನ ಬಾಳಿಕೆ ಬರುತ್ತದೆ ಮತ್ತು ಕೈಗಳ ಸಹ ಹಾಳಾಗುವುದಿಲ್ಲ. ಈ ರೀತಿ ನಾವು ಕ್ಲೀನ್ ಮಾಡದೇ ಇಟ್ಟರೆ ಅವುಗಳಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚುತ್ತವೆ. ಇದರಿಂದ ಪಾತ್ರೆ ತೊಳೆದರೂ ಸಹ ಅವು ಕ್ಲೀನ್ ಆಗುವುದಿಲ್ಲ. ಇದಕ್ಕೆ ಏನು ಮಾಡಬೇಕು ಎಂದರೆ ರಾತ್ರಿ ಮಲಗುವ ಮೊದಲು ಒಂದು ಬಾಟಲಲ್ಲಿ ಬಿಸಿ ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ 1 ಸ್ಪೂನ್ ಉಪ್ಪನ್ನು ಹಾಕಿ ಅದರೊಳಗೆ ಈ ಜುಂಗನ್ನು ನೆನೆಸಲು ಬಿಡಿ. ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ತೊಳೆದರೆ ಸಾಕು. ಅದನ್ನು ನೀವೇ ನೋಡಬಹುದು ಅದರಲ್ಲಿ ಎಷ್ಟು ಕೊಳೆ ಬಿಟ್ಟುಕೊಳ್ಳುತ್ತದೆ ಎಂದು. ಈ ರೀತಿಯಾಗಿ ಸ್ಕ್ರಬ್ಬರನ್ನು ಕ್ಲೀನ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.